ಬಟ್ ಇದ್ರ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಭಾರತದ ರಣ ಏಟಿಗೆ ಪತ್ರ ಕೊಡ್ತಾ ಇದೆ ಪಾಕಿಸ್ತಾನ. ಡ್ರೋನ್ ದಾಳಿ ಫೇಲ್ ಆಗಿದೆ, ಹೀಗಾಗಿ ಪಾಕಿಸ್ತಾನಕ್ಕೆ ಸಹಜವಾಗಿ ಆತಂಕ ಎದುರಾಗಿದೆ. ಸಿಂಧ್ ಪಂಜಾಬ್ ಪ್ರಾಂತ್ಯದಲ್ಲಿ ಪಾಕ್ಗೆ ಮತ್ತಷ್ಟು ಭೀತಿ ಉಂಟಾಗಿದೆ. ಆ ಭಾಗದಲ್ಲಿ ಕಂಟೋನ್ಮೆಂಟ್ಗಳಲ್ಲಿ ಪಾಕ್ ಮಿಲಿಟರಿಗ ಶಿಫ್ಟ್ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕಂಟೋನ್ಮೆಂಟ್ಗಳಿಗೆ ಪಾಕ್ ಮಿಲಿಟರಿಯನ್ನು ಶಿಫ್ಟ್ ಮಾಡಲಾಗಿದೆ. ಭಾರತದ ಏಟಿಗೆ ಸಹಜವಾಗಿ ಪಾಕಿಸ್ತಾನ ಅಲ್ಲಿ ಕನ್ಫ್ರಂಟ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಡ್ರೋನ್ ದಾಳಿ ಫೇಲ್ ಆಗಿದೆ, ಪಾಕಿಸ್ತಾನದ ಡ್ರೋನ್ ದಾಳಿ ಸಂಪೂರ್ಣವಾಗಿ ಫೇಲ್ ಆಗಿದೆ. ಹೀಗಾಗಿ ಆರ್ಮಿ ಮೇಲೆ, ಅವರ ಸೇನಾಪಡೆಗಳ ಮೇಲೆ ದಾಳಿ ಆಗ್ಬೋದು ಅನ್ನುವಂಥ ಆತಂಕ ಇದೆ. ಹೀಗಾಗಿ ಕಂಟೋನ್ಮೆಂಟ್ಗೆ ಶಿಫ್ಟ್ ಮಾಡಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತದೆ. ರವಿಯವರೇ, ನಾವು ಮಾತಾಡ್ತಾ ಇದ್ವಿ ಪ್ರಮುಖವಾಗಿ ರಾ ಯಾವ ರೀತಿ ಇಲ್ಲಿ ಕೆಲಸ ಮಾಡುತ್ತೆ, ಅವರ ಕೆಲಸಗಳೇನು, ಜವಾಬ್ದಾರಿ ಏನು ಅಂತ. ಈಗಾಗಲೇ ಆರ್ಮ್ ಸಪ್ಲೈ ಸಹಜವಾಗಿ ಆಗ್ತಾ ಇರ್ತಾರೆ. ಪ್ರಮುಖವಾಗಿ ಪಾಕಿಸ್ತಾನಕ್ಕೆ ಟರ್ಕಿ ಸಹಾಯ ಮಾಡ್ತಾ ಇದೆ, ಜೊತೆಗೆ ಬೇರೆ ಬೇರೆ ಕೆಲ ದೇಶಗಳು ಕೂಡ ಹಿಂದೆಗಡೆ, ಇನ್ಫ್ಯಾಕ್ಟ್ ಚೀನಾ ಬ್ಯಾಕ್ ಸಪೋರ್ಟ್ ಮಾಡ್ಬೋದು. ಈಗ ಸಪ್ಲೈ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಸಪ್ಲೈ ಚೇನ್ನ ತತ್ಕ್ಷಣಕ್ಕೆ ತಡೆಗಟ್ಟೋದಕ್ಕಂತೂ ಆಗಲ್ಲ. ಆಗ ರಾ ಮಾಹಿತಿಯ ಮೂಲಕ ಅದರಿಂದ ಏನಾದರೂ ತಡೆಗಟ್ಟುವಂಥ ಸಾಧ್ಯತೆ ಇರುತ್ತೆ. ರಾ ಹೇಗೆ ಆಪರೇಷನ್ಸ್ ಮಾಡ್ತಾ ಅಂತ ಒಂದು ಸಂದರ್ಭದಲ್ಲಿ? ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ, ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಇದರಲ್ಲಿ ಎರಡು ಪ್ರಶ್ನೆಗಳಿದೆ. ಒಂದು, ಆ ಮಾಹಿತಿ ತಗೊಂಡು ನಾವು ಏನ್ ಮಾಡ್ತೀವಿ ಅನ್ನೋದು, ಓಕೆ. ಇನ್ನೊಂದು, ಅದನ್ನ ಆಕ್ಟಿವ್ಲಿ ಕ್ಯಾನ್ ವಿ ಇಂಟರ್ಸೆಪ್ಟ್ ಸಪ್ಲೈ. ಅದು ಸೆಕೆಂಡ್ ಪೋರ್ಷನ್ ಇಸ್ ಡಿಫಿಕಲ್ಟ್, ಬಿಕಾಸ್ ಅದು ಯಾವ ಶಿಪ್ ನಲ್ಲಿ ಬರುತ್ತೆ, ಯಾವ ಕಂಟೈನರ್ ಬರುತ್ತೆ, ಅದೆಲ್ಲ ಹೇಳೋದು ಕಷ್ಟ. ಅದು ಪ್ರಿಸೈಸ್ ಇನ್ಫಾರ್ಮೇಶನ್ ಹೇಳಲಿಕ್ಕೆ ಆಗೋದಿಲ್ಲ. ಅಂಡ್ ಅದನ್ನ ಇಂಟರ್ಸೆಪ್ಟ್ ಮಾಡ್ಲಿಕ್ಕೆ ಅದು ಕೇವಲ ನೇವಿಯಿಂದ ಸಾಧ್ಯ. ಬಟ್ ಅದು ದಟ್ ಇಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಟು ಡಿಟೆಕ್ಟ್, ಬಿಕಾಸ್ ದೀಸ್ ಆರ್ ಆಲ್ ದೇ ಕಮ್ ಇನ್ ಡಿಫರೆಂಟ್ ಕಂಟೈನರ್ಸ್ ಫ್ರಮ್ ಡಿಫರೆಂಟ್ ಕಂಟ್ರೀಸ್. ಓಕೆ, ಈಗ ಟರ್ಕಿಯಿಂದ ಬರ್ಬೋದು, ಬಟ್ ಚೈನಾ ಇಸ್ ದ ಮೇನ್ ಸಪ್ಲೈಯರ್ ಫಾರ್ ಪಾಕಿಸ್ತಾನ್. ಅದು ನಾವೆಲ್ಲ, ನಮ್ಗೆಲ್ಲರಿಗೂ ಗೊತ್ತೀಗ. China has been supplying Air Force and guns and ammunition and also artillery weapons systems, all that. But ಈಗ ಯುರೋಪ್ನಿಂದ ಮೊದಲು ನಮಗೆ ಗೊತ್ತಿದ್ದ ಹಾಗೆ ನಾರ್ವೆ, ಸ್ವೀಡನ್ ಇಂದ ಬಹಳಷ್ಟು ಪಾಕಿಸ್ತಾನಕ್ಕೆ ಸಪ್ಲೈಸ್ ಇತ್ತು. ಅದು ಈಗ ಕಡಿಮೆ ಆಗಿದೆ. ಯಾಕೆಂದ್ರೆ ಮೊದಲು ಪಾಕಿಸ್ತಾನ ಹತ್ರ ಈಗ there is a acute shortage of dollars in foreign reserves. If you don't have foreign reserve currency, you cannot get anything from Europe. So ಅದು ಒಂದು ದೊಡ್ಡ ಅದು ಮುಖ್ಯ ಸಮಸ್ಯೆ ಆಗಿದೆ ಪಾಕಿಸ್ತಾನಕ್ಕೆ. ಈಗ they have to depend upon friendly countries or brother Islamic countries like Turkey or Malaysia, such countries, and of course their iron-clad brother China. ಸೊ ಜಾಸ್ತಿಯಾಗಿ ಅಲ್ಲಿಂದನೇ ಬರೋದು ಸಾಮಾನೆಲ್ಲ, ಅವರಿಗೆ ಮಿಲಿಟರಿ ಸಾಮಗ್ರಿಗಳು. ಸೊ ಇದರಲ್ಲಿ ನಾನು ಹೇಳಿದ ಪ್ರಕಾರ ರಾ ನಮಗೆ ಇನ್ಫಾರ್ಮೇಶನ್ ಸಿಕ್ಕರೆ ಸಾಕು. ಆ ಇನ್ಫಾರ್ಮೇಶನ್ ಇಂದ ನಮ್ಮ ಸರ್ಕಾರಕ್ಕೆ, ನಮ್ಮ ಮಿಲಿಟರಿ ಅವರಿಗೆ, ನಮ್ಮ ಏರ್ಫೋರ್ಸ್ ಅವರಿಗೆ ಗೊತ್ತಾಗುತ್ತೆ ಈಗ ಪಾಕಿಸ್ತಾನದ ವೀಕ್ನೆಸ್ ಏನು, ಅವರಲ್ಲಿ ಅಮ್ಯುನಿಷನ್ ಇಲ್ವಾ, ಅಥವಾ ಅವರಲ್ಲಿ ಏರ್ಕ್ರಾಫ್ಟ್ ಸಪ್ಲೈಸ್ಗೆ ಸ್ಪೇರ್ ಪಾರ್ಟ್ಸ್ ಇಲ್ವಾ, ಯಾವ ಏರ್ಕ್ರಾಫ್ಟಿಗೆ ಸಪ್ಲೈಸ್ಗೆ ಸ್ಪೇರ್ ಪಾರ್ಟ್ಸ್ ಇಲ್ಲ, ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಆವಾಗ ನಮ್ಮ ವಿ ವಿಲ್ ಬಿ ಏಬಲ್ ಟು ಟಾರ್ಗೆಟ್ ದೋಸ್ ಪರ್ಟಿಕ್ಯುಲರ್ ವೀಕ್ನೆಸಸ್. ಆ ಪರ್ಟಿಕ್ಯುಲರ್ ವೀಕ್ನೆಸ್ ಅನ್ನು ನಾವು ಟಾರ್ಗೆಟ್ ಮಾಡ್ಬೋದು. ಸೊ ಈಗ ನೀವು ಉದಾಹರಣೆ ಕೊಡಬೇಕು ಅಂದ್ರೆ, ನಮ್ಗೆ ಒಂದು ಟೈಮ್ನಲ್ಲಿ ಸಿಯಾಚಿನ್ ಗ್ಲೇಸಿಯರ್ನಲ್ಲಿ ಪಾಕಿಸ್ತಾನ ಸ್ನೋ ಬೋಟ್ಸ್ ತಗೊಳ್ತಾ ಇತ್ತು ಸ್ವೀಡನ್ ಇಂದ. ಅದು ನಮಗೆ ಗೊತ್ತಾಯ್ತು. ಅದು ನಾವು ಆವಾಗ ಜಾರ್ಜ್ ಫರ್ನಾಂಡಿಸ್ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು. ನಾವು ಅವ್ರಿಗೆ ಹೇಳಿದ್ವಿ, Pakistan has placed order for a large amount of snow boots. Immediately, George Fernandez also took action to order snowmobiles and snow boots and snow clothing for our defense forces in Siachen. That really strengthened our position, and we could attack the Pakistani positions, and we are now in complete control of Siachen Glacier. So that's an old story, but it's an important element of the information that we get from foreign posts. Yes, sir.